ಸ್ನೇಹಿತರೆ ನಮಸ್ಕಾರ. RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆತ ಸಂಬಂಧದಲ್ಲಿ ಮಾವನಾಗಬೇಕಾಗಿತ್ತು. ಅಲ್ಲದೆ ಮದುವೆ ಆಗಿದ್ರು ಆ ಯುವತಿಯ ಹಿಂದೆ ಬಿದ್ದಿದ್ದ. ಪತ್ನಿಗೆ ಗೊತ್ತಾಗದಂತೆ ಆಗಾಗ್ಗೆ ಸರಸ ಸಲ್ಲಾಪವು ನಡೀತಾ ಇತ್ತು. ಆದರೆ ಏಕಾಂತದಲ್ಲಿದ್ದ ವೇಳೆ ಫೋಟೋ ವಿಡಿಯೋ ಮಾಡಿಕೊಂಡಿದ್ದ ಮಾವ ಬ್ಲಾಕ್ ಮೇಲ್ ಶುರು ಮಾಡಿದ್ದ. ದೈಹಿಕ ಸಂಪರ್ಕಕ್ಕೆ ಬಾ ಬಾ ಅಂತ ಕಾಟ ಕೊಡ್ತಿದ್ದ. ನಂತರ ಮುಂದೆ ಆಗಿದ್ದು ಮಾತ್ರ ಘೋರ ದುರಂತ. ಮೊಬೈಲ್ ಪೆನ್ ಡ್ರೈವ್ ನಲ್ಲಿತ್ತು ಯುವತಿಯ ಖಾಸಗಿ ವಿಡಿಯೋ. ಸೆಕ್ಸ್ಗೆ ಪೀಡಿಸ್ತಿದ್ದ ಮಾವ, ನೊಂದು ಯುವತಿ ಬೆಂಕಿಗಾಹುತಿ. ಹೌದು, ಈ ಫೋಟೋದಲ್ಲಿ ಕಾಣ್ತಿರೋ ಯುವತಿಯ ಹೆಸರು ಸುಹಾಸಿ ಸಿಂಗ್. ಇನ್ನು ಈತ ಪ್ರವೀಣ್ ಸಿಂಗ್. ಸಂಬಂಧದಲ್ಲಿ ಸುಹಾಸಿಗೆ ಪ್ರವೀಣ್ ಸಿಂಗ್ ಮಾವ ಆಗಬೇಕು. ಅಂದ್ರೆ ತಂದೆಯ ತಂಗಿ ಗಂಡ. ಪ್ರವೀಣ್ ಸಿಂಗ್ KR ಪುರಂ ಅಲ್ಫಾ ಗಾರ್ಡನ್ ನಲ್ಲಿರುವ SVS ಪ್ಯಾರಡೈಸ್ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಇದ್ದ. ಪ್ರವೀಣ್ ಸಿಂಗ್ ಹಾಗೂ ಆಕೆಯ ಪತ್ನಿ ಜೊತೆಗೆ ವಾಸವಿದ್ದ ಸುಹಾಸಿ ಸಿಂಗ್ ಅಲ್ಲಿಂದಲೇ ಕೆಲಸಕ್ಕೆ ಹೋಗ್ತಾ ಇದ್ಲು. ರಜಾ ದಿನಗಳಲ್ಲಿ ಪ್ರವೀಣ್ ಹಾಗೂ ಆತನ ಪತ್ನಿ ಜೊತೆಗೆ ಈಕೆ ಕೂಡ ಟ್ರಿಪ್ ಹೋಗ್ತಾ ಇದ್ಲು. ದಿನ ಕಳೆದಂತೆ ಇಬ್ಬರ ನಡುವೆ ಸಲುಗೆ ಬೆಳೆದಿದೆ. ಅದೇ ಸಲುಗೆ ದೈಹಿಕ ಸಂಪರ್ಕದವರೆಗೆ ಕೂಡ ಹೋಗಿತ್ತು. ಕಳೆದ 2 ವರ್ಷದಿಂದ ಇವರ ಕಣ್ಣ ಮುಚ್ಚಾಲೆ ಆಟ ನಡೀತಾ ಇತ್ತು. ಇಬ್ಬರು ಒಟ್ಟಿಗೆ ಕಳೆದ ಖಾಸಗಿ ಕ್ಷಣವನ್ನ ಪ್ರವೀಣ್ ಸಿಂಗ್ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿಟ್ಟುಕೊಂಡಿದ್ದ. ಅದನ್ನ ಪೆನ್ ಡ್ರೈವ್ ನಲ್ಲಿ ಸೇವ್ ಮಾಡಿಟ್ಟಿದ್ದ. ಆದರೆ ಇತ್ತೀಚೆಗೆ ಬೇರೊಬ್ಬ ಯುವಕನ ಜೊತೆಗೆ ಸುಹಾಸಿ ಸಿಂಗ್ ಆತ್ಮೀಯವಾಗಿದ್ಲು. ಇದು ಪ್ರವೀಣ್ ಸಿಂಗ್ ನಿಂದ ಅಂತರ ಕಾಯ್ದುಕೊಳ್ಳುವಂತೆ ಮಾಡಿತ್ತು. ಅಷ್ಟೇ ಅಲ್ಲ, ಅವರ ವಾಟ್ಸಾಪ್ ಚಾಟ್ ಕೂಡ ನೋಡಿ ಸಿಟ್ಟಿಗೆದ್ದಿದ್ದ ಪ್ರವೀಣ್ ಪದೇ ಪದೇ ಫೋನ್ ಮಾಡಿ ಸುಹಾಸಿ ಸಿಂಗ್ ನನ್ನ ದೈಹಿಕ ಸಂಪರ್ಕಕ್ಕಾಗಿ ಪೀಡಿಸ್ತಿದ್ದ. ಬರೆದಿದ್ರೆ ನಗ್ನ ಫೋಟೋ ಹಾಗೂ ವಿಡಿಯೋ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾನೆ. ಇದರಿಂದ ಯುವತಿ ಸಾಕಷ್ಟು ರೋಸಿ ಹೋಗಿದ್ಲು. ಇನ್ನು ಜನವರಿ 12ರಂದು ITPL ಮುಖ್ಯ ರಸ್ತೆಯಲ್ಲಿರುವ ರಾಧಾ ಹೋಟೆಲ್ ನಲ್ಲಿ ರೂಮ್ ಬುಕ್ ಮಾಡಿದ್ದ ಈತ ಸುಹಾಸಿ ಸಿಂಗ್ಳನ್ನ ಅಲ್ಲಿಗೆ ಬರುವಂತೆ ಪೀಡಿಸಿದ್ದ. ಪ್ರವೀಣ್ ಕಾಟ ತಾಳಲಾರದೆ ಆಕೆ ಸಾಯುವ ನಿರ್ಧಾರ ಮಾಡಿಬಿಟ್ಟಿದ್ಲು. ಸ್ಕೂಟರ್ ನಲ್ಲಿ ಬರ್ತಾ ಪೆಟ್ರೋಲ್ ಬಂಕ್ ನಿಂದ ಪೆಟ್ರೋಲ್ ಖರೀದಿ ಮಾಡಿ ಬಾಟಲ್ ನಲ್ಲಿ ತುಂಬಿಸಿಕೊಂಡು ಪ್ರವೀಣ್ ಬುಕ್ ಮಾಡಿದ್ದ ಹೋಟೆಲ್ನ ರೂಮ್ಗೆ ಬಂದಿದ್ದಾಳೆ. ಹೀಗೆ ಬಂದವಳಿಗೆ ಲೈಂಗಿಕತೆಗೆ ಸಹಕರಿಸುವಂತೆ ಕೇಳಿಕೊಂಡಿದ್ದ. ಈ ವೇಳೆ ಇದೆಲ್ಲ ಇಲ್ಲಿಗೆ ನಿಲ್ಲಿಸಿ ಬಿಡೋಣ ಎಂದಿದ್ದಾಳೆ. ಸಿಟ್ಟಿಗೆದ್ದ ಆತ ಪೆನ್ ಡ್ರೈವ್ ನಲ್ಲಿದ್ದ ಇಬ್ಬರ ನಡುವಿನ ಖಾಸಗಿ ವಿಡಿಯೋ ತೋರಿಸಿ ಸಹಕರಿಸದಿದ್ರೆ ತಂದೆ ತಾಯಿಗೆ ವಿಡಿಯೋ ಕಳಿಸೋದಾಗಿ ಬೆದರಿಕೆ ಹಾಕಿದ್ದ. ಇದರಿಂದ ನೊಂದ ಆಕೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಾಳೆ. ಬೆಂಕಿ ಹಚ್ಚಿಕೊಳ್ತಾ ಇದ್ದಂತೆ ಆರಿಸಲು ಪ್ರವೀಣ್ ಸಿಂಗ್ ಯತ್ನಿಸಿದ್ದು ತಕ್ಷಣ ಸ್ನಾನದ ಕೋಣೆಗೆ ಎತ್ತಿಕೊಂಡು ಹೋಗಿ ಶವರ್ ಆನ್ ಮಾಡಿದ್ದ. ಅಷ್ಟರಲ್ಲಾಗಲೇ ಸಂಪೂರ್ಣ ಸುಟ್ಟು ಹೋಗಿದ್ದ ಯುವತಿ ಸುಹಾಸಿ ಸಿಂಗ್ಳನ್ನ ತಕ್ಷಣ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಜನವರಿ 12ರಂದು ರಾತ್ರಿ 10 ಗಂಟೆಗೆ ಸುಹಾಸಿ ಸಿಂಗ್ ಸಾವನ್ನಪ್ಪಿದ್ದಾಳೆ. ಸದ್ಯ ಮೃತ ಯುವತಿ ತಾಯಿ ನೀಡಿದ ದೂರಿನ ಆಧಾರದ ಮೇಲೆ FIR ದಾಖಲಿಸಿಕೊಂಡ HIL ಪೊಲೀಸರು ಆರೋಪಿ ಪ್ರವೀಣ್ ಸಿಂಗ್ ಬಂಧಿಸಿದ್ದು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಮಾವನ ಕಾಮ ಕಾಟಕ್ಕೆ ಬೇಸತ್ತ ಯುವತಿ ಆತುರದ ನಿರ್ಧಾರ ಮಾಡಿ ಸಾವಿನ ದಾರಿ ಹಿಡಿದಿದ್ದು ದುರಂತವೇ ಸರಿ.